ಇದೀಗ ಕಾಫಿ ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಫಿ ಬೋರ್ಡ್ ಉಪಕೇಂದ್ರ ಮುಚ್ಚೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಈ ನಿರ್ಧಾರದಿಂದ ಕಾಫಿ ನಾಡಿನ ಬೆಳೆಗಾರರಿಗೆ ಸಂಕಷ್ಟ ಶುರುವಾಗಿದೆ. ಬ್ರೇಕಿಂಗ್ ನ್ಯೂಸ್. ಕಾಫಿ ಬೋರ್ಡ್ನಿಂದ ಬೆಳೆಗಾರರಿಗೆ ಸಾಕಷ್ಟು ಸವಲತ್ತು ಸಿಗ್ತಾ ಇದೆ. ಕಾಫಿ ಬೋರ್ಡ್ ಮುಚ್ಚಿದ್ರೆ ಬೆಳೆಗಾರರ ಬದುಕು ಅತಂತ್ರವಾಗೋಗುತ್ತೆ. ಇವತ್ತಿನ ಕಾಫಿ ಬೆಳೆಯ ದರವನ್ನು 1996ರಲ್ಲಿ ಕಂಡಿದ್ದೀವಿ. ಕಾಫಿ ಬೆಳೆಗಾರರು ಆರ್ಥಿಕವಾಗಿ 20 ವರ್ಷ ಹಿಂದಕ್ಕೆ ಹೋಗಿದ್ದೀವಿ. ಶ್ರೀಲಂಕಾದಿಂದ ಮೆಣಸು ಆಮದಿಗೆ ಬೆಳೆಗಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಳೆದ 7-8 ವರ್ಷಗಳಿಂದ ಕಾಫಿ ಬೆಲೆ ನಿರಂತರವಾಗಿ ಕುಸಿತಾ ಇದೆ. ಅಕಾಲಿಕ ಮಳೆಯಿಂದಾಗಿ ಕಾಫಿ ಬೆಳೆಯಲ್ಲಿ ಭಾರೀ ನಷ್ಟ ಆಗ್ತಾ ಇದೆ. ಆಮದು ನೀತಿಯಿಂದ ಕಾಳು ಮೆಣಸಿಗೂ ಕೂಡ ಬೆಲೆ ಇಲ್ಲ. ಬೆಳೆ ಸಾಲ ಮನ್ನಾ ಮಾಡಬೇಕು ಅಂತ ರೈತರು ಇದೀಗ ಆಗ್ರಹವನ್ನು ಮಾಡ್ತಿದ್ದಾರೆ. ಕಾಫಿ ಬೆಲೆ ನಿರಂತರವಾಗಿ 7-8 ವರ್ಷಗಳಿಂದ ಕುಸಿತಕ್ಕೊಳಗಾಗಿ ಬೆಳೆಗಾರರು ತಾವು ಬೆಳೆದಂಥ ಬೆಳೆಯನ್ನ ಅತ್ಯಂತ ಕಡಿಮೆ ದರದಲ್ಲಿ ಮಾರಿದಂಥ ಉದಾಹರಣೆ ಇದೆ. ಮರಗಳಿಗೂ ಬೆಲೆ ಇಲ್ಲ, ಕಾಫಿಗೂ ಬೆಲೆ ಇಲ್ಲ, ಕಾಳುಮೆಣಸು ಇವತ್ತು ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಘೋಷಣೆ ಮಾಡ್ತಾ ಇದ್ರಿ ಮೋದಿಜಿಯವರೇ. ಆದರೆ ನೀವು ಮಾಡ್ತಿರೋದೇನು? ರೈತರಿಗೆ ನೀವು ಮಾಡ್ತಿರೋದು ದೊಡ್ಡ ದೇಶದ್ರೋಹ ಕೆಲಸ. ಈಗೊಂದು ಬ್ರೇಕ್ ತಗೋತೀನಿ. ಬ್ರೇಕ್ ಮುಂಚೆ ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದು. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಆದರೆ ಎಲ್ಲರೂ ಸುರಕ್ಷಿತರಾಗುವವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ.